ಬೀದಿ ಬದಿ ವ್ಯಾಪಾರಸ್ಥರಿಗೆ ಛತ್ರಿ ಕೊಡಿಸಿ ಮಾನವೀಯತೆ ಮೆರೆದ ಇನ್ನರ್ ವೀಲ್ ಕ್ಲಬ್. ಯಲಬುರ್ಗಾ ಪಟ್ಟಣದಲ್ಲಿ ಇಂದು ಇನ್ನರ್ ವೀಲ್ ಕ್ಲಬ್ ವತಿಯಿಂದ ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ಸ್ವಾಭಿಮಾನ ಜೀವನ ಸಾಗಿಸುವ ಬೀದಿ ಬದಿ ವ್ಯಾಪಾರಿಗಳು ಈಗ ಬೇಸಿಗೆ ಜಾಸ್ತಿ ಬಿಸಿಲು ಇದೆ ಅಂತ ಬಿಸಿಲಲ್ಲಿ ಜೀವನೋಪಾಯಕ್ಕೆ ಹೂವಿನ ವ್ಯಾಪಾರ, ಎಲೆ ವ್ಯಾಪಾರ ಮಾಡುವವರನ್ನ ಕಂಡು ಇನ್ನರ್ ವೀಲ್ ಕ್ಲಬ್ ಮಹಿಳಾ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಖರ್ಚು ಮಾಡುವ ಬದಲು ಆ ವ್ಯಯ ಸದುಪಯೋಗವಾಗಬೇಕು ಮತ್ತು 4 ಜನಕ್ಕೆ ಉಪಯೋಗವಾಗಬೇಕು ಎಂದು ಒಳ್ಳೆಯದೆಂದು ವ್ಯಾಪಾರಿಗಳಿಗೆ ಸಣ್ಣ ಸಹಾಯ ಮಾಡಬೇಕೆಂದು ನಮ್ಮ ಕ್ಲಬ್ ಸದಸ್ಯನಿಯರು ಛತ್ರಿ ಕೊಡಿಸುವ ನಿರ್ಧಾರ ಕೈಗೊಳ್ಳಲಾಯಿತು ಎಂದು ಕ್ಲಬ್ ಅಧ್ಯಕ್ಷನಿಯರಾದ ಚನ್ನಮ್ಮ ಪಾಟೀಲ್ ಮಾತನಾಡಿ ಹೇಳಿದರು. ಇದೇ ವೇಳೆ ಪ್ರಧಾನ ಕಾರ್ಯದರ್ಶಿ ಸುನೀತಾ ಪತಂಗರಾಯ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಪದಾಧಿಕಾರಿಗಳಾದ ಸವಿತಾ ಮುರಡಿಮಠ, ರೇಖಾ ಅಯ್ಯನಗೌಡರ್, ಜ್ಯೋತಿ ಪಲ್ಲೆದ, ನಾಗರತ್ನ ನೂಲ್ವಿ, ಚನ್ನಮ್ಮ ಪಾಟೀಲ್, ಸುನೀತಾ ಪತಂಗರಾಯ ಮತ್ತು ಫಲಾನುಭವಿಗಳಾದ ಪಾರಮ್ಮ ಹೂಗಾರ್, ಸುಮಂಗಳ ಹೂಗಾರ್, ಲಕ್ಷ್ಮಮ್ಮ ಛಲವಾದಿ, ನೀಲಮ್ಮ ಭಾಗವಹಿಸಿದ್ದರು. ನದಿ ಸಿಎ ಆದಿ, ಪ್ರಜಾಪವರ್ ಟಿವಿ, ಯಲಬುರ್ಗಾ. ಒಂದು ಮಾತು ಕರೆದ ತಕ್ಷಣ ಇನ್ನರ್ ವೀಲ್ ಸಂಸ್ಥೆ ಅಂದ ತಕ್ಷಣ ಓಡಾಡಿ ಬರ್ತಾರೆ. ಅದು ಬಹಳ ಖುಷಿ ತರ ಅಂತ ವಿಷಯ. ಇಲ್ಲಿ ಪ್ರತಿಯೊಬ್ಬ ಇವರು ಪಾರಮ್ಮ ಎಲ್ಲ ಅವ್ರ ಮಕ್ಕಳಿಗೆ ಕೂಡ ಅವರು ತಾವೇ ತಮ್ಮ ಸ್ವ ಇಚ್ಛೆಯಿಂದ ಇಷ್ಟು ವಯಸ್ಸಾದರೂ ದುಡಿತಾರೆ. ಅವರೇ ಗ್ರೇಟ್ ಅಂತ ಹೇಳ್ತೀವಿ ಸರ್. ನಮಗೆ ಬಹಳ ಖುಷಿ ಆಗುತ್ತೆ. ಅವ್ರಿಗೆ ಆಶೀರ್ವಾದ ನಮ್ಮ ಸಂಸ್ಥೆ ಮೇಲೆ ಇರಲಿ, ಎಲ್ಲ ಆಶೀರ್ವಾದ ನಮಗೆ. ಯಾಕಂದ್ರೆ ಈ ವಯಸ್ಸಿನಲ್ಲಿ ಕುಂದ್ರಿಸಿ ನಾವೆಲ್ಲರೂ ಇದನ್ನ ಮಾಡಬೇಕಿತ್ತು. ಆಶೀರ್ವಾದ ಇವರು ನನಗೆ 2000 ಏನು ಅನಿಸಿಗತೈತಿ ನಿಮ್ಗೆ? ಈಗ ಛತ್ರಿ ಕೊಡ್ರಲ್ಲ, ನಿಮ್ಗೆ ಏನು ಅನಿಸಿಗತೈತಿ? ಈಗ ಅಲ್ಲ, ಈಗ ಇದನ್ನ ಕೊಟ್ರಲ್ಲ, ಖುಷಿ ಆಯ್ತು. ಪ್ರತಿಯೊಬ್ಬರಿಗೂ ಬಿಸಿಲಲ್ಲಿ ಕುಂತು ಒಂದು ಹಣ್ಣಾಯಿತು, ಹೂವಾಯಿತು, ಎಲೆ ಆಯಿತು ಮಾರ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಬಡವರು ಇರ್ತಾರೆ. ಅಂಥವರಿಗೆ ನಮ್ಮ ಇನ್ನರ್ ವೀಲ್ ಕ್ಲಬ್ನಿಂದ ಸತತವಾಗಿ ನಾವು ಯಾವಾಗಲೂ ಇದನ್ನು ಇನ್ನರ್ ವೀಲ್ ಕ್ಲಬ್ ವತಿಯಿಂದ ಛತ್ರಿ ಕೊಟ್ಕೊಂತ ಬಂದಿದ್ದೀವಿ. ಇದನ್ನು ಮಹಿಳಾ ದಿನಾಚರಣೆ ಅಂಗವಾಗಿ ನಾವು ಈ ಸದ್ಯ ಮಹಿಳಾ ದಿನಾಚರಣೆ ಈ ಥರ ಆಚರಿಸೋಣ ಅಂತೇಳಿ ನಾವು ಮಹಿಳೆಯರನ್ನ ಕರೆದು, ಬೀದಿ ವ್ಯಾಪಾರದವ್ರನ್ನ ಕರೆದು ನಾವು ಇದನ್ನು ಛತ್ರಿನ ಕೊಟ್ಟಿದ್ದೇವೆ. ಹಾಗಾಗಿ ತಮಗೆಲ್ಲರಿಗೂ ಖುಷಿಯಾಗಿದೆ ಅಂತ ಅಂದ್ಕೊತೀನಿ. ಪ್ರತಿಯೊಂದು ನಮ್ಮ ಕ್ಲಬ್ಬು